ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಮಾರ್ಕೆಟಿಯ ಹೆಸರುಕಾಳು ಹಾಗೂ ಅಲಸಂದೆ ಕಾಳು ಯಾವ ಮಾರ್ಕೆಟಿಯಲ್ಲಿ ಎಷ್ಟು ರೇಟ್ ನಡೆದಿದೆ? ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಿನಾಂಕ 25 ಮಾರ್ಚ್ 2026 ಕರ್ನಾಟಕ ಮಾರ್ಕೆಟಿಯ ಮೊದಲನೇದಾಗಿ ಅಲಸಂದೆ ಕಾಳು ಬೆಲೆಗಳ ವಿವರಣೆಯನ್ನು ನಾವು ನೋಡ್ತಾ ಇದ್ದೀವಿ. ದಾವಣಗೆರೆ ಮಾರ್ಕೆಟಿಯಲ್ಲಿ ಅಲಸಂದೆ ಕಾಳು ಕ್ವಿಂಟಲಿಗೆ 6,000 ರೂಪಾಯಿ ಇದೆ. ಬೆಂಗಳೂರು ಮಾರ್ಕೆಟಿಯಲ್ಲಿ ಅಲಸಂದೆ ಕಾಳು ಕಡಿಮೆ ಬೆಲೆ 7,200 ರೂಪಾಯಿ, ಹೆಚ್ಚಿನ ಬೆಲೆ 8,200, ಮಧ್ಯಸ್ಥ ಬೆಲೆ 7,700. ಬಳ್ಳಾರಿ ಮಾರ್ಕೆಟಿಯಲ್ಲಿ 4,566 ರೂಪಾಯಿಯಿಂದ ಹೆಚ್ಚಿನ ಬೆಲೆ 6,296, ಮಧ್ಯಸ್ಥ ಬೆಲೆ 5,718. ಬಾದಾಮಿ ಮಾರ್ಕೆಟಿಯಲ್ಲಿ 6,160 ರೂಪಾಯಿ ಇದೆ. ಮುಂಡರಗಿ ಮಾರ್ಕೆಟಿಯಲ್ಲಿ 1,612 ರೂಪಾಯಿಯಿಂದ ಹೆಚ್ಚಿನ ಬೆಲೆ 6,129, ಮಧ್ಯಸ್ಥ ಬೆಲೆ 5,273. ರಾಣೆಬೆನ್ನೂರು ಮಾರ್ಕೆಟಿಯಲ್ಲಿ ಕ್ವಿಂಟಲಿಗೆ 3,550 ರೂಪಾಯಿ ಇದೆ. ರೋಣ ಮಾರ್ಕೆಟಿಯಲ್ಲಿ 6,040. ಲಕ್ಷ್ಮೇಶ್ವರ ಮಾರ್ಕೆಟಿಯಲ್ಲಿ 5,009ರಿಂದ ಹೆಚ್ಚಿನ ಬೆಲೆ 6,259 ರೂಪಾಯಿ ಇದೆ. ಮಧ್ಯಸ್ಥ ಬೆಲೆ 5,759. ಹುಬ್ಬಳ್ಳಿ ಮಾರ್ಕೆಟಿಯಲ್ಲಿ ಅಲಸಂದೆ ಕಾಳು ಕಡಿಮೆ ಬೆಲೆ 5,611, ಹೆಚ್ಚಿನ ಬೆಲೆ 5,725, ಮಧ್ಯಸ್ಥ ಬೆಲೆ 5,702. ಹೆಸರು ಕಾಳು ಬೆಲೆಗಳ ವಿವರಣೆ. ಕಲಬುರಗಿ ಮಾರ್ಕೆಟಿಯಲ್ಲಿ 3,625 ರೂಪಾಯಿಯಿಂದ ಹೆಚ್ಚಿನ ಬೆಲೆ 6,125, ಮಧ್ಯಸ್ಥ ಬೆಲೆ 4,800. ಕೊಪ್ಪಳ ಮಾರ್ಕೆಟಿಯಲ್ಲಿ ಕ್ವಿಂಟಲಿಗೆ 7,890 ರೂಪಾಯಿ ಇದೆ. ಗದಗ ಮಾರ್ಕೆಟಿಯಲ್ಲಿ 1,012 ರೂಪಾಯಿಯಿಂದ ಹೆಚ್ಚಿನ ಬೆಲೆ 5,800, ಮಧ್ಯಸ್ಥ ಬೆಲೆ 4,787. ಬೆಂಗಳೂರು ಮಾರ್ಕೆಟಿಯಲ್ಲಿ 9,500 ರೂಪಾಯಿಯಿಂದ ಹೆಚ್ಚಿನ ಬೆಲೆ 12,000 ರೂಪಾಯಿ, ಮಧ್ಯಸ್ಥ ಬೆಲೆ 10,750. ಬಳ್ಳಾರಿ ಮಾರ್ಕೆಟಿಯಲ್ಲಿ ಹೆಸರುಕಾಳು ಕಡಿಮೆ ಬೆಲೆ 7,152ರಿಂದ ಹೆಚ್ಚಿನ ಬೆಲೆ 7,821 ರೂಪಾಯಿ, ಮಧ್ಯಸ್ಥ ಬೆಲೆ 7,375. ಬೀದರ್ ಮಾರ್ಕೆಟಿಯಲ್ಲಿ 2,800ರಿಂದ ಹೆಚ್ಚಿನ ಬೆಲೆ 3,817, ಮಧ್ಯಸ್ಥ ಬೆಲೆ 3,531. ಯಲಬುರ್ಗಾ ಮಾರ್ಕೆಟಿಯಲ್ಲಿ ಕ್ವಿಂಟಲಿಗೆ 2,225 ರೂಪಾಯಿ ಇದೆ. ಲಕ್ಷ್ಮೇಶ್ವರ ಮಾರ್ಕೆಟಿಯಲ್ಲಿ 2,325ರಿಂದ ಹೆಚ್ಚಿನ ಬೆಲೆ 4,385, ಮಧ್ಯಸ್ಥ ಬೆಲೆ 3,619 ರೂಪಾಯಿ ಇದೆ. ಹುಬ್ಬಳ್ಳಿ ಮಾರ್ಕೆಟಿಯಲ್ಲಿ 1,875 ರೂಪಾಯಿಯಿಂದ ಹೆಚ್ಚಿನ ಬೆಲೆ 9,201 ರೂಪಾಯಿ ಇದೆ. ಇದಿಷ್ಟು ಕರ್ನಾಟಕ ಮಾರ್ಕೆಟಿಯ ಹೆಸರು ಕಾಳು ಹಾಗೂ ಅಲಸಂದೆ ಕಾಳು ಬೆಲೆಗಳ ವಿವರಣೆ. ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಕ್ಷಣದಲ್ಲಿ ನೋಟಿಫಿಕೇಶನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.